ಅಟ್ಯಾಚ್ಮೆಂಟ್, ಇದು ನಂದು, ಅದು ನಂದು, ಇವ್ರು ನನ್ನೋರು, ಅವ್ರು ನನ್ನೋರು, ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀವಿ ನಾವು ದಿನನಿತ್ಯ ಜೀವನದಲ್ಲಿ. ಅಟ್ಯಾಚ್ಮೆಂಟ್ ಅನ್ನೋದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ? 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಈ ದೇಹವೇ ನಮ್ಮ ನಿಜವಾದ ಸ್ವರೂಪ ಅಲ್ಲ. ನಾವು ದೇಹನೇ ಅಲ್ಲ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಇತರ ವಸ್ತುಗಳು ಕೂಡ ನಮ್ಮವರಲ್ಲ, ನಮ್ಮದಲ್ಲ. ನಾವು ಏನಕ್ಕೆ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತೇವೆ ಅಂದ್ರೆ ನಮಗೆ ನಿಜವಾದ ಸತ್ಯದ ಅರಿವು ಇಲ್ಲ. ನಾವು ನೋಡಿರುವುದು ಈ ಪ್ರಪಂಚದಲ್ಲಿರುವ ಜನರನ್ನ, ಮತ್ತೆ ನನಗೆ ಈ ದೇಹ ಇದೆ, ಈ ದೇಹನೇ ನಾನು ಅನ್ಕೊಂಡ್ಬಿಟ್ಟಿರ್ತೀವಲ್ವಾ. ಆತ್ಮದ ಕಲ್ಪನೆಯೇ ಇರೋಲ್ಲ ನಮಗೆ. ಆತ್ಮ ಅನ್ನೋದು ಅದಕ್ಕೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಆತ್ಮ ಸ್ವರೂಪಿ. ಅನೇಕ ದೇಹಗಳನ್ನ ನೀನು ಧರಿಸಿದ್ದೀಯಾ, ಆ ದೇಹಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಈಗ ಇರುವ ದೇಹ ಕೂಡ ಶಾಶ್ವತವಾಗಿ ಇರೋದಿಲ್ಲ, ಮುಂದೆ ಬರುವ ದೇಹಗಳು ಕೂಡ ಶಾಶ್ವತವಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಈ ದೇಹಾಭಿಮಾನವನ್ನ ಬಿಡು.